ಇದು ನನ್ನೂರು, ನನ್ನ ರಾಜ್ಯ, ನನ್ನ ದೇಶ ಅಂತಕ್ಕಂಥ ಭಾವನೆ ನಿರ್ಮಾಣ ಆದವಾಗ ದೇಶ ಒಳ್ಳೇದಾಗುತ್ತೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಆಗ್ಬೇಕು ಅಂತಕ್ಕಂಥ ನನ್ನ ಆಸೆ. RSSನ ಬಗ್ಗೆ ಅನೇಕ ಜನಕ್ಕೆ ಕಲ್ಪನೆಗಳಿಲ್ಲ. ಇನ್ನು ಅನೇಕ ಜನಕ್ಕೆ ಕಲ್ಪನೆಗಳಿದ್ರೂ ಸಹ ಸತ್ತಂತೆ ನಾಟಕ ಮಾಡೋಂಥವ್ರು ಇದಾರಲ್ಲ, ಇವರು ಆಗ್ಬಿಟ್ಟಿದ್ದಾರೆ. ತಮ್ಮ ಕುರ್ಚಿಗೋಸ್ಕರ, ತಮ್ಮ ಲಾಭಕ್ಕೋಸ್ಕರ RSSನ ಅಪಪ್ರಚಾರ ಮಾಡ್ತಾರೆ. RSS ಪ್ರಾರಂಭ ಆಗಿ 25ನೇ ಇಸ್ವಿಗೆ ಒಂದು 100 ವರ್ಷ ಬರ್ತದೆ. ಈ ಪ್ರಪಂಚದಲ್ಲಿ ಒಂದು ಸಂಸ್ಥೆ ಯಾವುದೇ ಮೆಂಬರ್ಶಿಪ್ ಇಲ್ಲ, ಏನೂ ಇಲ್ಲ, ಎಂತೂ ಇಲ್ಲ ಅಂಥೇಳಿ ಇಡೀ ಪ್ರಪಂಚದಲ್ಲಿ ದೊಡ್ಡದಾದಂಥ ಸಂಘಟನೆಯನ್ನು ಬೆಳೆಸಿರ್ತಕ್ಕಂಥ ಸಂಸ್ಥೆ RSS ಸಂಸ್ಥೆ. ಪ್ರಪಂಚದಲ್ಲಿ ಸುಮಾರು 59 ರಾಷ್ಟ್ರಗಳಲ್ಲಿ RSSನ ಸಂಸ್ಥೆ ಇದೆ. ಅಲ್ಲಿ ಹೆಸರೇ ಬೇರೆ, ಹಿಂದೂ ಸೇವಕ ಸಮಾಜ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಲ್ಲ. ಭಾರತದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಹೊರದೇಶದಲ್ಲಿ ಹಿಂದೂ ಸೇವಕ ಸಂಘ ಅಂತೇಳಿ. ಅಲ್ಲೂ ಸಹ ಕೆಲಸ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆಲಸ ಏನು? ಈ ದೇಶದ ಮುನ್ನಡೆಗೆ, ಈ ಸಮಾಜದ ಮುನ್ನಡೆಗೆ, ಈ ಸಂಸ್ಕೃತಿಯ ಮುನ್ನಡೆಗೆ, ಈ ಸಮಾಜದ ಸಂಸ್ಕೃತಿಯ, ಹಿಂದೂ ಸಂಸ್ಕೃತಿಯ ಆಚಾರ ವಿಚಾರಗಳನ್ನು ಪ್ರಜ್ವಲಿಸುವಂತೆ ಮಾಡುವಂಥ ಉದ್ದೇಶವನ್ನು ಹೊಂದಿರತಕ್ಕಂಥ ಈ ದೇಶವನ್ನು ಪರಮ ವೈಭವದ ಕಡೆಗೆ ತೆಗೆದುಕೊಂಡು ಹೋಗುವಂಥ ಕೆಲಸ RSS ಇಂದು. RSSನಲ್ಲಿ ಸುಮಾರು 50 ಸಂಸ್ಥೆಗಳು ಇದ್ದಾವೆ. ಸಂಸ್ಥೆಗಳು ಇದ್ರೆ ಮೆಂಬರ್ಶಿಪ್ ಅಂತಲ್ಲ, ಅದರ ಅಡಿಯಲ್ಲಿ ಇದ್ದಾವೆ ಅಂತಲ್ಲ. RSSನಲ್ಲಿ ಇರ್ತಕ್ಕಂಥ ವ್ಯಕ್ತಿ ಹೋಗಿ ಅನೇಕ ಕಡೆ ಕೆಲಸ ಮಾಡ್ತಾನೆ. ಅವನಿಗೆ ಸ್ವಂತದ್ದೇನೂ ಇಲ್ಲ. ಪ್ರಚಾರಕರಂತಿದ್ದಾರೆ, ವಿಸ್ತಾರಕರಂತಿದ್ದಾರೆ. ಅವ್ರಿಗೆ ಮನೆ, ಮಠ, ಹೆಂಡರು, ಮಕ್ಕಳು ಏನೂ ಇಲ್ಲ. ಇಡೀ ಜೀವನವನ್ನು ಸಮಾಜಕ್ಕೋಸ್ಕರ, ರಾಷ್ಟ್ರಕ್ಕೋಸ್ಕರ ಸಮರ್ಪಣೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಲಕ್ಷಾಂತರ ಜನ ಇದ್ದಾರೆ. ಅವರು ಅನೇಕ ವಿಚಾರಗಳನ್ನು ಇಟ್ಕೊಂಡು ಈ ದೇಶ ಸಮೃದ್ಧವಾಗಬೇಕಾದ್ರೆ, ಈ ದೇಶ ಬಲಿಷ್ಠವಾಗಬೇಕಾದ್ರೆ ಒಂದೇ ದೃಷ್ಟಿಕೋನದಿಂದ ಸಾಧ್ಯವಿಲ್ಲ. ಈ ದೇಶದಲ್ಲಿ ಬಡವರಿದ್ದಾರೆ, ಬಡವರ ಕಲ್ಯಾಣ ಆಗಬೇಕು. ವನವಾಸಿಗಳಿದ್ದಾರೆ, ವನವಾಸಿಗಳ ಕಲ್ಯಾಣ ಆಗಬೇಕು. ಅದಕ್ಕೋಸ್ಕರ ವನವಾಸಿ ಕಲ್ಯಾಣ ಕೇಂದ್ರ ಅಂತ ಮಾಡಿದ್ದಾರೆ. ಅದರಲ್ಲೇ ಇರ್ತಕ್ಕಂಥ ಕೆಲವರು RSSನವರು ಆ ಕೆಲಸವನ್ನು ಮಾಡ್ಕೊತ ಹೋಗ್ತಾರೆ. ವನವಾಸಿಗಳ ಕೇಂದ್ರಗಳಲ್ಲಿ, ವನವಾಸಿಗಳಿಲ್ಲದೆ ಶಾಲೆಗಳಿಂದ ಇವನ್ನೆಲ್ಲ ನಡೆಸ್ಕೊಂಡು ಹೋಗ್ತಾರೆ. ಭಾರತಿ ಸಂಸ್ಥೆ ಅಂತ ಇದೆ. ವಿದ್ಯಾರ್ಥಿ ಪರಿಷತ್, ವಿದ್ಯಾರ್ಥಿಗಳಲ್ಲಿ ಈ ದೇಶದ ಸಮಾಜದ ಒಳ್ಳೆ ಭಾವನೆ ನಿರ್ಮಾಣ ಮಾಡಬೇಕು ಅಂತ ವಿದ್ಯಾರ್ಥಿ ಪರಿಷತ್ ಅಂತಿದೆ. ಭಾರತೀಯ ಮಜ್ದೂರ್ ಸಂಘ ಅಂತಿದೆ. ಭಾರತೀಯ ಕಿಸಾನ್ ಸಂಘ ಅಂತಿದೆ. ಹಿಂಗೆ ಅನೇಕ ಕ್ಷೇತ್ರಗಳಲ್ಲಿ ಅವರಿಗೆ ಇಷ್ಟವಾದಂಥ ಕ್ಷೇತ್ರಗಳಲ್ಲಿ ಹೋಗಿ ಎಲ್ಲ ಕ್ಷೇತ್ರಗಳಲ್ಲೂ ಈ ದೇಶದ ಸಂಸ್ಕೃತಿಯ ವಿಚಾರವನ್ನು ಬೆಳವಣಿಗೆ ಮಾಡೋ ದೃಷ್ಟಿಯಿಂದ ಒಳ್ಳೆ ರೀತಿಯಲ್ಲಿ ದೇಶವನ್ನು ಸಮೃದ್ಧವಾದಂಥ, ಸದೃಢವಾದಂಥ ಭಾರತವನ್ನು ನಿರ್ಮಾಣ ಮಾಡತಕ್ಕಂಥ ವ್ಯಕ್ತಿ ನಿರ್ಮಾಣದ ಕಾರ್ಯವನ್ನು, ಪ್ರತಿಯೊಬ್ಬ ವ್ಯಕ್ತಿ ನಿರ್ಮಾಣ ಆದವಾಗ ದೇಶ ನಿರ್ಮಾಣ ಆಗುತ್ತೆ, ಸಮಾಜ ನಿರ್ಮಾಣ ಆಗುತ್ತೆ. ಆ ದೃಷ್ಟಿಕೋನದಲ್ಲಿ ಸಂಘ ಕೆಲಸ ಮಾಡ್ತಿದೆ. 100 ವರ್ಷದಾದರೂ ಸಹ ಈ ಸಂಘದಲ್ಲಿ ಯಾವತ್ತೂ ಒಡಕ್ಕೆ ಬಂದಿಲ್ಲ. ಮತ್ತು ಎಂತೆಂಥ ವ್ಯಕ್ತಿಗಳು, ಎಂತೆಂಥ ಡಾಕ್ಟರ್ ಹೆಗ್ಡೆಯವರ್ ಅವರು ಈ ಸಂಘವನ್ನು 1925ರಲ್ಲಿ ಮಹಾರಾಷ್ಟ್ರದ ನಾಗಪುರದಲ್ಲಿ ಪ್ರಾರಂಭ ಮಾಡಿದರು. ನಂತರದಲ್ಲಿ ಗುರೂಜಿ ಗೋಲ್ವಲ್ಕರ್ರು, ಬೇರೆ ಬೇರೆ ಅನೇಕ ಜನ ಬಂದರು. ಅನೇಕ ಜನ ಪ್ರಚಾರಕರಾಗಿ ಈ ದೇಶಕ್ಕೆ ಕೊಟ್ಟರು. ಭಾರತೀಯ ಜನಸಂಘ ಅಂಥೇಳಿ ರಾಜಕೀಯ ಕ್ಷೇತ್ರದಲ್ಲಿ ಹೊಲಸನ್ನು ಕಂಡು ಭಾರತೀಯ ಜನಸಂಘ ಅಂಥೇಳಿ ರಾಜಕೀಯ ಕ್ಷೇತ್ರದಲ್ಲಿ ಸ್ವಚ್ಛತೆ ಮಾಡಬೇಕು ಅಂಥೇಳಿ ಅನೇಕ ಜನ ಪ್ರಚಾರಕರನ್ನು ಕೊಟ್ಟರು. RSSನವರು ಅಟಲ್ ಬಿಹಾರಿ ವಾಜಪೇಯಿಯವರು, ಜಗನ್ನಾಥ್ ಜೋಶಿಯವರು, ದೀನ್ ದಯಾಳ್ ಉಪಾಧ್ಯಾಯರು, ಲಾಲ್ ಕೃಷ್ಣ ಅದ್ವಾನಿಜಿಯವರು, ಭೈರವ್ ಸಿಂಗ್ ಶೇಖಾವತ್ರವರು, ಹಿಂಗೆ ಪ್ರೊಫೆಸರ್ ಬಲರಾಜ್ ಬದೋಡ್ಕರ್ರವರು, ಈಗ ಅನೇಕ ಜನರನ್ನು ಕೊಟ್ಟರು. ಅವರೆಲ್ಲರೂ ಸಹ ದೇಶಕ್ಕೋಸ್ಕರ ಕೆಲಸ ಮಾಡಿದರು.
ದತ್ತೋಪಂತ್ ಶೇಂಗ್ಡಿಯವರು ಕಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಭಾರತೀಯ ಮಜ್ದೂರ್ ಸಂಘ ಪ್ರಾರಂಭ ಮಾಡಿದರು. ಹಿಂಗೆ ಅನೇಕ ಕೆಲಸಗಳನ್ನ ಕೊಟ್ಟು ಆ ಕೆಲಸ ಮಾಡಿ ಈ ದೇಶವನ್ನು ಮಾಡಿದ್ರು. ಈ 25ನೇ ವರ್ಷಕ್ಕೆ 100 ವರ್ಷ ಆಗ್ತದೆ. ಇಂಥ ಒಂದು ದೊಡ್ಡ ಸಂಘಟನೆಯು ಸಹ ಎಲ್ಲೂ ಬಿರುಕಿಲ್ಲದೆ ಒಂದೇ ವಿಚಾರಕ್ಕೋಸ್ಕರ, ಒಂದೇ ಆಚಾರಕ್ಕೋಸ್ಕರ, ಒಂದೇ ರೀತಿಯಾದಂಥ 100 ವರ್ಷದಲ್ಲೂ ಯಾವುದೇ ಬದಲಾವಣೆ ಇಲ್ಲದೆ ಇರ್ತಕ್ಕಂಥ ಸಂಸ್ಥೆ ಅಂದರೆ ಪ್ರಪಂಚದಲ್ಲಿ ಭಾರತೀಯ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಒಂದೇ. ಆದರೆ ಇದರ ಏಳಿಗೆಯನ್ನು ಸಹಿಸಲಾರದೆ ಭ್ರಷ್ಟಾಚಾರ ಮಾಡೋರು ಇರ್ತಾರೆ. ಭ್ರಷ್ಟಾಚಾರವನ್ನು ವಿರೋಧ ಮಾಡ್ತದೆ RSS, ಅವರು RSS ದೂರ ಮಾಡ್ತಾರೆ. ರಾಜಕೀಯದಲ್ಲಿ ಅವ್ಯವಹಾರ ಮಾಡ್ತಾರೆ, ದೇಶದ್ರೋಹದ ಕೆಲಸ ಮಾಡ್ತಾರೆ, ಅವ್ರನ್ನ ವಿರೋಧ ಮಾಡ್ತದೆ. ಅವರು RSS ವಿರೋಧ ಮಾಡ್ತಾರೆ. ಹೊರತು RSS ತೊಳೆದ ಮುತ್ತಿದ್ದಂಗೆ ಸ್ವಚ್ಛವಾದಂಥ ವಿಚಾರ, ಆಚಾರ, ನಡೆ, ನುಡಿ ಎಲ್ಲವನ್ನೂ ಇಟ್ಕೊಂಡಿರ್ತಕ್ಕಂಥದ್ದಿದೆ. ಯಾವುದೇ ಕಾರಣಕ್ಕೂ ಯಾರೇ ಅಪಪ್ರಚಾರ ಮಾಡಿದರೂ ಸಹ ಜಗ್ಗದಲ್ಲ, ಬಗ್ಗದಲ್ಲ, ಬಂಡೆ ಕಲ್ಲಂತ ತನ್ನ ಕೆಲಸವನ್ನು ಕಾಯಮ್ಮಾಗಿ ಹೋಗ್ತಾರೆ. ಒಂದೇ ಗುರಿ, ಭಾರತದ ಭವ್ಯತೆಯನ್ನು ಕಾಣುವಂಥ ಒಂದೇ ಒಂದು ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ನೋಡಿ, ಇವಾಗ ರಾಜಕೀಯ ಪಕ್ಷಗಳು ಎಲ್ಲಾ ರಾಜಕೀಯ ಪಕ್ಷಗಳು ಹೋರಾಟಕ್ಕೂ ಒಂದೇ ತರ ಆಗ್ತದೆ ಅಂತ ಹೇಳ್ತಾ ಇದ್ದೀರಾ? ಅಂದ್ರೆ ಈ RSS ಧ್ಯೇಯ ಮತ್ತು ಸಿದ್ಧಾಂತ, RSS ಮೂಲವನ್ನ ಬಿಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಬಂದಿರತಕ್ಕ ವ್ಯಕ್ತಿಗಳಿಂದ ನಿಮ್ಮ ಪಕ್ಷನೂ ಕೂಡ ಆ ತರ ಆಗ್ತಾ ಇದೆ ಅಂತ ಅನ್ಸತ್ತೆ. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿಡಿತ ಏನಿದೆಯಲ್ಲ, ಅದು ಯಾವತ್ತೂ ಸಹ ಜನರನ್ನ ನಿರ್ಮಾಣ ಮಾಡ್ತದೆ, ವ್ಯಕ್ತಿಗಳನ್ನ ನಿರ್ಮಾಣ ಮಾಡ್ತದೆ. ಆ ವ್ಯಕ್ತಿಗಳು ಸ್ವಲ್ಪ ದಿವಸ ಆಗ್ಬೋದು, ಕೆಲವರಿಗೆ ಕುರ್ಚಿಯ ಅಧಿಕಾರದ ವ್ಯಾಮೋಹದಿಂದ ಅನೇಕ ಅಲ್ಲೋಲ ಕಲ್ಲೋಲ ಆಗಿದೆ, ಹಾಗೆ ಆಗ್ತದೆ. ಸ್ವಾಭಾವಿಕ ಮನುಷ್ಯನ ಸ್ವಭಾವ. ಮನುಷ್ಯ ವ್ಯಕ್ತಿ ಚಂಚಲ, ಆ ದೃಷ್ಟಿಯಿಂದ ಆಗ್ತವೆ. ಅದನ್ನು ಸರಿ ಮಾಡುವಂಥ ಶಕ್ತಿಯನ್ನು RSS ಹಿಡ್ಕೊಂಡಿದೆ, ಪಡೆದಿದೆ, ಮಾಡೇ ಮಾಡ್ತದೆ. ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದ್ದಕ್ಕೆ ಪಕ್ಷದ ಹೋರಾಟ ಕೂಡ ಸುಳ್ಳು ಎಲ್ಲ ಆಗ್ಬೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಈಗ ಹಳೆ ನೀರಿನ ಜೊತೆಗೆ ಮಳೆಗಾಲ ಜೋರಾಗಿ ಬಂದ ಅವಾಗ ಹೊಸ ನೀರು ಬರ್ತಿರ್ತದೆ, ಕೆಂಪು ಆಗ್ತದೆ. ಆ ಕೆಂಪು ಕಾಯಮಾಗಿರೋಕ್ಕೆ ಸಾಧ್ಯವಿಲ್ಲ. ಆ ಕೆಂಪು ತಿಳಿ ಆಗ್ತಾನೆ ಬರ್ತದೆ, ತಿಳಿ ಸರಿ ಮಾಡೇ ಮಾಡ್ತಾರೆ. RSS ಯಾವುದೇ ಉದ್ದೇಶ, ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡಿರ್ಬೇಕಾದ್ರೆ ಅದೆಲ್ಲ ಕುಲುಷಿತವನ್ನು ತೆಗೆದು ಹಾಕ್ತಕ್ಕಂಥ ವಿಶ್ವಾಸ ಇದೆ. ಇಲ್ಲ, ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಆಗಿದೆ. RSS ಕುಟುಂಬ ರಾಜಕಾರಣವನ್ನ ಯಾವತ್ತೂ ಒಪ್ಪೋದಿಲ್ಲ. ವ್ಯಕ್ತಿ ನಿರ್ಮಾಣ ಅಂತ ಅಂತಾರೆ. ವ್ಯಕ್ತಿ ನಿರ್ಮಾಣ, ಒಬ್ಬ ಸಾಮಾನ್ಯ ವ್ಯಕ್ತಿಯು ಸಹ, ಅಟಲ್ ಬಿಹಾರಿ ವಾಜಪೇಯಿ ಯಾರವರು? ಸಾಮಾನ್ಯ ಉಪಾಧ್ಯಾಯನ ಮಗ. ನರೇಂದ್ರ ಮೋದಿ ಯಾರವರು? ಚಾಯ್ ಮಾರಾಟ ಮಾಡ್ತಿರೋರ ಮಗ. ದೀನ್ ದಯಾಳ್ ಉಪಾಧ್ಯಾಯ ಯಾರವರು? ಸಾಮಾನ್ಯ ವ್ಯಕ್ತಿ ಮಗ. ಅವರೆಲ್ಲ ದೊಡ್ಡವರಾದರು. ದೊಡ್ಡವ್ರು ಮಾಡೋದಕ್ಕೆ ಯೋಚನೆ ಮಾಡ್ತಾರೆ. ಆದರೆ ದೊಡ್ಡವರಾಗಿದ್ದವ್ರು ಬದಲಾವಣೆ. ಯಡಿಯೂರಪ್ಪ ಯಾರು? ಸಾಮಾನ್ಯ ರೈತನ ಮಗ. ನೀವು ಅನೇಕ ಜನ ಮಧ್ಯಪ್ರದೇಶದಲ್ಲಿ ಇರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಇರ್ಬೋದು, ಬೇರೆ ಬೇರೆಯವರು ಇರ್ಬೋದು, ವಿಶ್ವಾಸ ಇರ್ಬೋದು, ಎಲ್ಲರೂ ಸಹ ಸಾಮಾನ್ಯ ವ್ಯಕ್ತಿಗಳ ಮಕ್ಕಳು. ಅವ್ರನ್ನ ಬೆಳೆಸಿದ್ರು, ಅವ್ರು ಬೆಳೆದವ್ರು ಸ್ವಲ್ಪ ಹೆಚ್ಚು ಕಮ್ಮಿ ತಪ್ಪಾಗ್ಬೋದು. ಮನುಷ್ಯ ಒಂದೇ ರೀತಿ ಮನುಷ್ಯನಲ್ಲಿ ಭಾವನೆಗಳಿರೋದಲ್ಲ. ಮನುಷ್ಯ ಬದಲಾವಣೆ ಆಗ್ತಾನೆ. ಮನುಷ್ಯನ ಸ್ವಭಾವನೆ ಅಂಥದ್ದು. ಕೆಲವರು ಹಣದ ಕಡೆ ವ್ಯಾಮೋಹಕ್ಕೆ ಆಗ್ತಾರೆ, ಕೆಲವರು ಅಧಿಕಾರದ ಕಡೆ ವ್ಯಾಮೋಹಕ್ಕೆ ಹೋಗ್ತಾರೆ, ಎಲ್ಲ ಹೋಗ್ತಾರೆ. ಎಲ್ಲವನ್ನೂ ಬಿಟ್ಟು ಸಂಘ ಒಂದೇ ಒಂದು ದೃಷ್ಟಿಕೋನದಲ್ಲಿದೆ, ಭಾರತ ಮಾತೆ ವೈಭವನ ಶಿಖರಕ್ಕೆ ಏರಿಸ್ಬೇಕು ಅನ್ನೋ ಒಂದೇ ದೃಷ್ಟಿಕೋನದಲ್ಲಿ. ಇವೆಲ್ಲ ಮುಳುಗಿ ಹೋಗ್ತವೆ. ಅವಾಗ ಇಷ್ಟು ವರ್ಷಗಳ ಹೋರಾಟದ ನಂತರ ಹಿಂದೆ ತಿರುಗಿ ನೋಡಿದಾಗ ಸಾರ್ಥಕವಾಯಿತು ಅನ್ಸುತ್ತೋ ಅಥವಾ ಬೇಸರ ಆಯ್ತು ಅನ್ಸುತ್ತೋ, ನಾನೆಲ್ಲೋ ಸ್ವಲ್ಪ ತಪ್ಪು ಮಾಡಿದ್ದೀನಿ ಅಂತ ಅನ್ಸುತ್ತೋ ನಿಮಗೆ? ಹಾಗೇನಿಲ್ಲ. ನನಗೆ ನನ್ನ ಜೀವನದ ದೃಷ್ಟಿಯಿಂದ ನನ್ನ ಜೀವನವನ್ನು ಸಾರ್ಥಕ ಮಾಡ್ಕೊಂಡಿದ್ದೀನಿ. ನಾನೇನು ಉದ್ದೇಶ ಇಟ್ಕೊಂಡು ಓಡಾಡಿದ್ನೋ ಆ ಉದ್ದೇಶ ನಾನು ಮಾಡಿದೆ. ಆದರೆ ನಾನು
ಹೋಗ್ತಕ್ಕಂಥ ದಾರಿ ಒಳಗೆ ನಾವು ಬೆಳೆಸ್ತಕ್ಕಂಥ ವ್ಯಕ್ತಿಗಳು ಬದಲಾವಣೆ ಆದರು, ಸ್ವಲ್ಪ ಹೆಚ್ಚು ಕಮ್ಮಿ ಆದರು ಅಂತ ಮನಸ್ಸಿಗೆ ಬೇಜಾರಾಗ್ಬೋದು. ಆದರೆ ನಾನು ನನ್ನ ರೀತಿಯಲ್ಲಿ ಇದ್ದೀನಿ ಅಂತಕ್ಕಂಥ ವಿಶ್ವಾಸ ನನಗಿದೆ, ಹೋಗ್ತಿದ್ದೀನಿ ಅಂತ ವಿಶ್ವಾಸ ಇದೆ. ನಾನು ಒಂದು ವಿಚಾರಕ್ಕೋಸ್ಕರ ಅಂಟ್ಕೊಂಡಿದ್ದೀನಿ ಅಂತಕ್ಕಂಥ ವಿಶ್ವಾಸ ಇದೆ. ನಿಮ್ಮ ಇಷ್ಟು ವರ್ಷಗಳ ಅನುಭವದಿಂದ ಈ ಯುವ ಜನತೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಯುವ ಜನತೆಗೆ ಏನು ಹೇಳ್ತೀನಿ ಅನ್ನೋದಾದರೆ, ಇವತ್ತು ನಮ್ಮ ದೇಶ ಯುವಜನರ ದೇಶ. ಹೆಚ್ಚಿನದಾದಂಥ ಜನಸಂಖ್ಯೆಯಲ್ಲಿ ಯುವಕರೇ ಜಾಸ್ತಿ ಇದ್ದಾರೆ. ಈ ದೇಶ ಬೇಕು ಅಂತಂದರೆ ಯುವಜನರಿಗೂ ಬೇಕು, ಎಲ್ಲರಿಗೂ ಬೇಕು ದೇಶ. ಈ ದೇಶ ಬೇಕು ಅಂತಂದರೆ ಈ ದೇಶಕ್ಕೋಸ್ಕರ ನೀವು ಬಾಳಬೇಕು, ಈ ದೇಶಕ್ಕೋಸ್ಕರ ಬದುಕಬೇಕು, ಈ ದೇಶಕ್ಕೋಸ್ಕರ ನೀವು ವ್ಯವಹಾರ ಮಾಡಬೇಕು, ಈ ದೇಶಕ್ಕೋಸ್ಕರ ನಿನ್ನ ಜೀವನವನ್ನು ಸವಿಸಬೇಕು ಅಂತಕ್ಕಂಥ ವಿಚಾರವನ್ನು ಕೊಡ್ತೀನಿ. ಅದನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ. ಇವತ್ತಿನ ರಾಜಕಾರಣಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಇವತ್ತಿನ ರಾಜಕಾರಣಿಗಳಿಗೆ ಹೇಳುವಂಥದ್ದೊಂದು, ರಾಜಕಾರಣಿ ಅಂತಂದರೆ ಅವನೊಬ್ಬ ವಿಶೇಷವಾದಂಥ ವ್ಯಕ್ತಿ ಏನಲ್ಲ. ರಾಜಕಾರಣಿ ಅಂತಂದರೆ ಅವನೊಬ್ಬ ದೇವರೇನಲ್ಲ, ಅವನೊಬ್ಬ ವ್ಯಕ್ತಿ. ಅವನ ಮನಸ್ಸಿನಲ್ಲಿ ಈ ದೇಶವನ್ನು ಬಲಿಷ್ಠವಾಗಿ ಮಾಡಬೇಕು ಅಂತಕ್ಕಂಥ ವಿಚಾರ ಇರಬೇಕು. ದೇಶ ಪ್ರೇಮ ತುಂಬಿ ತುಳುಕಬೇಕು. ದೇಶ ಪ್ರೇಮ ತುಂಬಿ ತುಳ್ಕೊಳ್ಳುವಂಥ ವ್ಯಕ್ತಿ ದೇಶ ಪ್ರೇಮಿ ಆಗ್ತಾನೆ, ದೇಶ ಮುನ್ನಡೆ ನಡೆಸೋಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರೂ ದೇಶ ಪ್ರೇಮಿಗಳಾಗಿ ದೇಶ ಬದುಕುವಂಥದ್ದು, ಭಾರತ ಬದುಕಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಕೆಲಸ ಮಾಡಿರ್ತೀವಿ. ಇವತ್ತಿಗೆ ಹಣದ ಜಾಸ್ತಿ ಆಗ್ತದೆ, ಯುವಕರೆಲ್ಲ ಆಯ್ತು, ಎಲ್ಲರಲ್ಲ ಆಯ್ತು. ಈಗ ಆ ತೀರ ಮಾನವೀಯತೆಯನ್ನು ತುಂಬಾ ತೀರ ಕಡಿಮೆ ಆಗಿದೆ. ಅದಕ್ಕೆ ಏನ್ ಹೇಳಕ್ ಇಷ್ಟ? ಹಣದ ವ್ಯಾಮೋಹ ಯಾವಾಗ ಜಾಸ್ತಿ ಆಗ್ತಾ ಹೋಗ್ತದೆ, ಹಣದ ಕಡೆ ಮನುಷ್ಯ ಹೋಗ್ತಾನೆ ಅಂತಂದವಾಗ ಅವನು ಎಡು ಬಿದ್ದೇ ಬೀಳ್ತಾನೆ. ಆದರೆ ಹಣ ಯಾವತ್ತೂ ಸ್ಥಿರತೆ ಇಲ್ಲ. ಪ್ರಾಮಾಣಿಕವಾದಂಥ ಹಣದ ಹಿಂದೆಲ್ಲೇ ಹೋಗಬಾರ್ದು. ನಮ್ಮ ಹಿಂದೆ ಹಣ ಬರಬೇಕು ಹೊರತು ಹಣದ ಹಿಂದೆ ನಾವು ಹೋಗಬಾರ್ದು. ಆ ಒಂದು ದೃಷ್ಟಿಯಿಂದ ಅದಕ್ಕೆ ಒಂದು ಕಾಲ ಬರ್ತದೆ. ಆ ಕಾಲ ಬಂದಾವಾಗ ತಾನಾಗೆ ಅದು ಸರಿ ಹೋಗ್ತದೆ. ಇವತ್ತಿನ ಕಾಲಘಟ್ಟದಲ್ಲಿ ಪ್ರಕೃತಿ ತುಂಬಾ ನಾಶ ಆಗ್ತದೆ, ಮತ್ತೆ ರೈತರು ಕಷ್ಟಗಳು ತುಂಬಾ ಜಾಸ್ತಿ ಆಗ್ತದೆ. ಇದಕ್ಕೆ ನೀವು ಸರ್ಕಾರ ಮತ್ತೆ ಜನಗಳ ಪಾತ್ರ ಹೇಗೆ? ಇವಕ್ಕೆಲ್ಲ ಸರ್ಕಾರ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಸರ್ಕಾರ ಯಾರು? ನಾವೇ ಸರ್ಕಾರ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಸರ್ಕಾರ. ಆ ದೃಷ್ಟಿಯಿಂದ ಪರಿಸರ ನಾಶ ಇದೊಂದು ದೊಡ್ಡ ಘೋರ ಅನ್ಯಾಯ, ಅಪರಾಧ. ನಾವಾಗೇ ವಿಷವನ್ನು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವಾಗೇ ವಿಷ ತಗೊಂಡು ವಿಷ ಕುಡಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಪರಿಸರ ನಾಶ ಇದೆಯಲ್ಲ, ಇದಕ್ಕಿಂತ ದೊಡ್ಡ ಘೋರ ಅನ್ಯಾಯ ಇನ್ಯಾವುದೂ ಅಲ್ಲ. ನಾವೇ ನಮ್ಮ ಆತ್ಮಹತ್ಯೆಯನ್ನು ಮಾಡ್ಕೊತ ಇದ್ದೀವಿ ಅಂತಕ್ಕಂಥ ನಿರ್ಮಾಣ ಆಗ್ತಿದೆ. ರೈತರು ಇವತ್ತೇನಾಗಿದೆ, ಯಾವ ಮಟ್ಟಕ್ಕೆ ನಾವು ಕುರ್ಚಿಗೋಸ್ಕರ, ನಮ್ಮ ಅಧಿಕಾರಕ್ಕೋಸ್ಕರ ಫ್ರೀ ಕೊಡೋದು, ಗ್ಯಾರಂಟಿ ಎಲ್ಲದನ್ನು ಫ್ರೀ ಕೊಡೋದು. ವ್ಯಕ್ತಿತ್ವನೇ ನಿರ್ನಾಮ ಆಗ್ತಾ ಹೋಗ್ತಾ ಇದೆ. ಅವನೊಬ್ಬ ಸೋಮಾರಿ ಆಗ್ತಾನೆ. ದೇಶಕ್ಕೆ ಈ ಕೈಗಳು ದೇಶ ಬಲಪಡಿಸುವಂಥ ಕೈಗಳಾಗಬೇಕೇ ಹೊರತು ದೇಶವನ್ನು ನಿಸ್ಸಹಾಯಕರಾಗಿ ಮಾಡ್ತಕ್ಕಂಥ ಕೈಗಳು, ಭಿಕ್ಷೆ ಬೇಡುವಂಥ ಕೈಗಳಾಗಬಾರ್ದು. ದೇಶಕ್ಕೆ ಕೈಗಳು ಒಂದು ಶಕ್ತಿ. ಆ ಶಕ್ತಿಯನ್ನು ನಾವು ಕುಗ್ಗಿಸ್ತಿದ್ದೀವಿ, ಸೋಮಾರಿಗಳನ್ನಾಗಿ ಮಾಡ್ತಿದ್ದೀವಿ, ದೇಶದ ಜನರ ಸೋಮಾರಿಗಳನ್ನಾಗಿ ಮಾಡ್ತಿದ್ದೀವಿ. ಇದು ದೇಶಕ್ಕೂ ಆಗ್ತಕ್ಕಂಥ ದೊಡ್ಡ ಅನ್ಯಾಯ. ನಮ್ಮ ಸ್ವಾರ್ಥಕ್ಕೋಸ್ಕರ ಇದು ಮಾಡ್ತಿದ್ದೀವಿ. ರೈತರು ಸಹ ಈಗ ನೋಡ್ರಿ, ಟೊಮೆಟೊ ಬೆಳೆಯೋದು ಭಾಳ ಕಷ್ಟ, ಭತ್ತ ಬೆಳೆಯೋದು ಭಾಳ ಕಷ್ಟ, ಬಿಟ್ಟಿದ್ದೀವಿ. ಎಲ್ಲಿ ನೋಡಿದ್ರು ಬರೀ ಅಡಿಕೆ ಕಮರ್ಷಿಯಲ್. ಶುಂಠಿ, ಅಡಿಕೆ ಶುಂಠಿ, ಕೆಲಸ ಕಮ್ಮಿ, ಉತ್ಪತ್ತಿ ಜಾಸ್ತಿ. ಆದರೆ ಹಿಂದೆಲ್ಲ ಹಂಗಿರಲಿಲ್ಲ. ವ್ಯವಸಾಯ ಮಾಡ್ಬೇಕಾದ್ರೆ ಪ್ರತಿಯೊಂದು ಅಕಡಿ ಹಾಕ್ತಿದ್ರು. ಪ್ರತಿಯೊಂದು ವಸ್ತು ನನಗೆ ಬೇಕು, ಸಮಾಜಕ್ಕೆ ಬೇಕು ಅಂತೇಳಿ ಪ್ರತಿಯೊಂದನ್ನು ಬೆಳೀತಿದ್ರು. ಕಬ್ಬು ಬೆಳೆಯೋರು ಎಲ್ಲಿದ್ದಾರೆ, ಭತ್ತ ಬೆಳೆಯೋರು ಎಲ್ಲಿದ್ದಾರೆ, ಟೊಮೆಟೊ ಬೆಳೆಯೋರು ಎಲ್ಲಿದ್ದಾರೆ, ಬೇರೆ ವಸ್ತುಗಳು ಜೀರಿಗೆ ಬೆಳೆಯೋರು ಎಲ್ಲಿದ್ದಾರೆ, ಉದ್ದು ಬೆಳೆಯೋರು ಎಲ್ಲಿದ್ದಾರೆ, ಹೆಸರು ಬೆಳೆಯೋರು ಎಲ್ಲಿದ್ದಾರೆ? ಬರೀ ಅಡಿಕೆ ಅಂತ ಹೋಗ್ತಾರೆ. ಅಡಿಕೆ ಬೆಳೆಯೋದಕ್ಕಿಂತ ಮತ್ತೆ ಭತ್ತ ಬೆಳೀತಿದ್ರು. ಅದ್ರ ನಂತರದಲ್ಲಿ ಹೊಮಂಡ ಹಾಕ್ತಿದ್ರು. ಹೆಸರು, ಉದ್ದು, ಕಡಲೆ ಎಲ್ಲವನ್ನು ಬೆಳೀತಿದ್ರು. ಇವೆಲ್ಲ ಬೇಕಲ್ಲ.
ಇವೆಲ್ಲ ಪ್ರೋಟೀನ್ ಅಲ್ವಾ? ಅಡಿಕೆಯಲ್ಲಿ ಪ್ರೋಟೀನ್ ಇದೆಯಾ? ಅಡಿಕೆ ಒಂದು ಚಟ. ಇವು ಪ್ರೋಟೀನ್. ಶಕ್ತಿ ಕಳ್ಕೊಂತಿದ್ದೀವಿ, ನಿಶಕ್ತಿ ಪಡ್ಕೊಂತಿದ್ದೀವಿ. ಈ ದೇಶ ಸುಭಿಕ್ಷವಾದಂಥ ದೇಶವಾಗಬೇಕು. ಈ ದೇಶದಲ್ಲಿರತಕ್ಕಂಥವ್ರು ಎಲ್ಲರೂ ಸಹ ಸಮೃದ್ಧಿಯಿಂದ, ಸುಭಿಕ್ಷೆಯಿಂದ, ಒಳ್ಳೆಯ ವಾತಾವರಣದಲ್ಲಿ ನಿರ್ಮಾಣ ಆಗಬೇಕು. ಈ ದೇಶ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ಒಂದೇ ಒಂದು ಗುರಿ. ಆ ದೃಷ್ಟಿಯಿಂದ ಸಮಸ್ತ ಜನರು ಸಹ ತಮ್ಮ ಜಾತಿ, ಪಂಥ, ಮತ, ಎಲ್ಲ ಭಾಷೆ ಎಲ್ಲವನ್ನೂ ಬಿಟ್ಟು ಒಂದೇ ಭಾರತ್ ಮಾತಾ ಕಿ ಜೈ ಅಂತಕ್ಕಂಥದ್ದನ್ನು ಬಯಸಿ ಈ ದೇಶದ ಏಳಿಗೆಗೋಸ್ಕರ ಎಲ್ಲರೂ ಶ್ರಮಿಸಬೇಕು. ರೈತರಿರ್ಬೋದು, ಕಾರ್ಮಿಕರಿರ್ಬೋದು, ಉದ್ಯೋಗಿಗಳಿರ್ಬೋದು, ವಿದ್ಯಾವಂತರಿರ್ಬೋದು, ಆಡಳಿತದಲ್ಲಿರೋರು ಎಲ್ಲರಲ್ಲೂ ಸಹ ಸಾಮರಸ್ಯದ ಭಾವನೆಯನ್ನು ನಿರ್ಮಾಣ ಮಾಡ್ಕೊಂಡು ಈ ದೇಶ ನಿರ್ಮಾಣ ಮಾಡುವಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದೇ ಒಂದು ಗುರಿ. ಶಂಭು ಶಿರಾಳಕೊಪ್ಪ ಅವರು ನಿಜವಾಗ್ಲೂ ಯುವಕರಿದ್ದಾರೆ. ಅವರಿಗೆ ಭಗವಂತ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನ ಕೊಟ್ಟು ಬೆಳೆಸಲಿ. ಕಲ್ಪವೃಕ್ಷ ಸಿನಿಮಾಸನ್ನು ಬೆಳೀಲಿ. ಶಿರಾಳಕೊಪ್ಪದ ಹೆಸರನ್ನ, ಕರ್ನಾಟಕದ ಹೆಸರನ್ನ ಉಳಿಸ್ಲಿ ಅಂತಕ್ಕಂಥದ್ದನ್ನು ತುಂಬ ಹೃದಯದಿಂದ ಹಾರೈಸ್ತೇನೆ. ಧನ್ಯವಾದ. ನಿಮಗೂ ಧನ್ಯವಾದ. Namaste,